ಬಿಜೆಪಿ ಬಿಂಬಿಸ್ತಿದೆಯೋ ವಾಸ್ತವದಲ್ಲಿ ನಾವು ಅದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕೋ ಗೊತ್ತಿಲ್ಲ. ಕಾಂಗ್ರೆಸ್ನ ತುಷ್ಟೀಕರಣ ನೀತಿಯಿಂದಾಗಿ ಭಾರತದಲ್ಲಿ ಭಾರತೀಯ ಅಥವಾ ಹಿಂದುತ್ವದ ಕಾಂಗ್ರೆಸ್ಸಿನ ತುಷ್ಟೀಕರಣ ಅಲ್ಲ, ಬಿಜೆಪಿಯವರು ಅಪಾದನೆ ಮಾಡಿ ಆ ರೀತಿಯ ಲಾಭ ತಗೊಳ್ತಾ ಇದ್ದಾರೆ ಅಷ್ಟೇ. ಕಾಂಗ್ರೆಸ್ಸು ಎಲ್ಲ ಜಾತಿ ಧರ್ಮದವ್ರನ್ನ ಸಮಾನವಾಗಿ ಕಂಡಿದೆ. ಆ ಸಮಾನವಾಗಿ ಕಾಣಬಾರ್ದು ಅನ್ನೋದು ಅವ್ರದ್ದು. ಈಗ ನೀವು ಬಿಜೆಪಿಯವ್ರನ್ನ ಕರೆಸಿ ಪರ್ಸೆಂಟೇಜ್ ನೋಡಿ ಸರ್, ಅಂದರೆ ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅಲ್ಪಸಂಖ್ಯಾತರ ಸಂಖ್ಯೆ ಭಾರತ ದೇಶದಲ್ಲಿ ಹಂತ ಹಂತವಾಗಿ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ಇದೇ ಪಾಕಿಸ್ತಾನ, ಇದೇ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರಾಗಿರುವಂಥ ಹಿಂದೂಗಳ ಪರಿಸ್ಥಿತಿ ಹೆಂಗಿದೆ ಅನ್ನೋದನ್ನು ನಾನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ಈ ವಾದ ಇದೆಯಲ್ಲ ನೋಡಿ, ಒಂದು ಹೇಳ್ತೇನೆ, ಬಿ ಜೆ ಪಿಯವ್ರು ಕೊಡ್ತಕ್ಕಂಥ ಸುಳ್ಳು ಲೆಕ್ಕಗಳ ಆಧಾರದ ಮೇಲೆ ನಾನು ಮಾತಾಡಲ್ಲ. ಸುಳ್ಳು ಲೆಕ್ಕಗಳ ಮೇಲೆ ನಾನು ಮಾತಾಡಲ್ಲ. ಇವತ್ತು ಈ ದೇಶ ಈಗ ನೀವು ಅವ್ರಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಆ್ಯಂಟಿ ಮುಸ್ಲಿಂ, ಆ್ಯಂಟಿ ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ನಮಗೆ ಓಟ್ ಬರುತ್ತೆ ಅನ್ನೋ ಒಂದು ಆಧಾರದ ಮೇಲೆ ಬಿ ಜೆ ಪಿಯವರು ಕಾಂಗ್ರೆಸ್ಸನ್ನು ದಾಳಿ ಮಾಡ್ತಾ ಇದ್ದಾರೆ. ಅದು ಅವ್ರು ಇಲ್ಲ ಅಂತ ತಿಳ್ಕೊಂಬೇಡಿ. ಅವ್ರನ್ನ ಆ ಸೈಡನ್ನು ಅದನ್ನು ಒಂದು ಸೈಡಿಗೆ ಇಟ್ಬಿಡಿ. ಹಿಂದೂಗಳೆಲ್ಲ ಒಂದೇ ರೀತಿ ಇದ್ದಾರೆ. 4800 ಜೊತೆ ಒಂದೇ ರೀತಿ ಇದೆಯಾ? ಇಲ್ಲ. ಆವಾಗ ಇವ್ರದ್ದು ಏನೋ ಸ್ಟ್ಯಾಂಡು ನಾಳದು ಹೈಪಥೆಟಿಕಲಿ ಅದನ್ನು ಸೈಡಿಗೆ ಇಟ್ಬಿಡಿ, ಆ ಇಶ್ಯೂನೇ ಸೈಡಿಗೆ ಇಟ್ಬಿಡಿ. ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಜಾತಿಗಳನ್ನು ಇರಬೇಕು ಅಂತ ವಾದ ಮಾಡ್ತಕ್ಕಂಥವ್ರು, ಅದರ ವಿರುದ್ಧ ಇರ್ತಕ್ಕಂಥ ಗಾಂಧಿ ಮತ್ತು ಅಂಬೇಡ್ಕರ್. ಗಾಂಧಿ ಹಿಂದೂ ಧರ್ಮ ಇರಬೇಕು ಅಂತ ವಾದ ಮಾಡಿದವರು, ನಾವು ಗಾಂಧಿ ಪರವಾಗಿರೋರು. ನಾನು ಅನೇಕ ನಿಮ್ಮ ವಿಶ್ಲೇಷಣೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಮಾತಾಡೋದು ನಾನು ಕೇಳಿದ್ದೀನಿ. ಅಂಬೇಡ್ಕರ್ ಯಾಕೆ ಅಂಬೇಡ್ಕರ್ ಬಿಟ್ಟು ಹೋಗಿದ್ದು, ಅಂಬೇಡ್ಕರ್ ರಾಜಕೀಯವಾಗಿ ಸೋಲು ಗೆಲುವು ಕಂಡಿದ್ದಕ್ಕೂ ಅವರ ಈ ಜಾತಿ ವ್ಯವಸ್ಥೆಯ ವಿರುದ್ಧಕ್ಕೂ ಸಂಬಂಧನೇ ಇಲ್ಲ. ಅವರು ಉತ್ತರ ಕೊಡಬೇಕಾಗಿದ್ದು, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಅಂತ, ಕಾಂಗ್ರೆಸ್ಸಿಗೆ ಸಾಯಲ್ಲ ಅಂತ ಹೇಳಿದ್ದಲ್ಲ. ಹಿಂದುವಾಗಿ ಹುಟ್ಟಿದ್ದೀನಿ. ಯಾತಕ್ಕೆ? ಹಿಂದೂ ಧರ್ಮದಲ್ಲಿ ಹೊರಗೆ ಹೋಗ್ಲಿಕ್ಕೆ ಜಾಗ ಇದೆ, ಬಾಗಿಲಿದ್ದಾವೆ, ಒಳಗೆ ಬರೋದಕ್ಕೆ ಇಲ್ಲ ಅಂತ. ಒಳಗೆ ಬರೋದಕ್ಕೆ ಜಾಗ ಇಲ್ಲ, ಅದನ್ನು ಹೋಗಲಾಡಿಸ್ಬೇಕು ಅನ್ನೋದು ಅವ್ರ ಹೋರಾಟ. ಅದನ್ನು ಹೋಗಲಾಡ್ಸೋಕ್ಕಾಗೋದಿಲ್ಲ ಅಂಥೇಳಿ ಅವರು ಬೇರೆ ಧರ್ಮಕ್ಕೆ ಸೇರಿದ ಹೊರತು ಕಾಂಗ್ರೆಸ್ ಬೇಡ ಅಂತ ಹೋಗಿ ಸೇರಿದ್ದಲ್ಲ. ಹಿಂದೂ ಧರ್ಮದಲ್ಲಿ ನಮ್ಮ ಜಾತಿ ವ್ಯವಸ್ಥೆಯಿಂದ ನಾಯಿನ ಮನೆ ಒಳಗೆ ಕರೆಸ್ಕೋತಾರೆ, ಎದೆ ಮೇಲೆ ಕೂರಿಸ್ಕೋತಾರೆ, ಆದರೆ ದಲಿತರನ್ನ ಮನೆಯಿಂದ ಹೊರಗೆ ನಿಲ್ಲಿಸ್ತಾರೆ. ಈ ವ್ಯವಸ್ಥೆ ಹೋಗಬೇಕು ಅನ್ನೋದು ಅವ್ರದ್ದು ವಾದ, ಅವ್ರ ವಾದ. ಆ ಕಾರಣಕ್ಕಾಗಿ ಮತ್ತು ಇದು ಒಟ್ಟಿಗೆ ಇದೆ ಅಂತ ಹೆಂಗೆ ಹೇಳೋದು? ರಸ್ತೆಯಲ್ಲಿ ಒಟ್ಟಿಗೆ ಇದ್ರೆ ಸಾಕ? ಹೃದಯದಲ್ಲಿ ಇರಬೇಕಲ್ವಾ? ಅದಕ್ಕೆ ಇವ್ರು ಏನು ಪ್ರಯತ್ನ ಮಾಡಿದ್ದಾರೆ?